ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಗೊಂಬೆಲಕ್ಕ. ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಔಟ್ ಸೈಡ್ ಹೋಗೋಣ ಅಂತ ಕೆಲಸ ಕೂಡ ಬೇಗ ಮುಗಿಸ್ಕೊಂಡೆ. 1 ಅವರ್ ಆಯ್ತು ನಾ ರೆಡಿಯಾಗಿ. ಎಲ್ಲರ ಮನೇಲಿ ಹುಡುಗಿರ್ ಲೇಟು ಅಂತ ಹೇಳ್ತಿರ್ತಾನೆ. ಎಲ್ಲರ ಮನೇಲಿ ಹುಡುಗರು ರೆಡಿಯಾಗಿ ಹುಡುಗಿರ್ಗೋಸ್ಕರ ಕಾಯ್ತಾ ಇರ್ತಾರೆ. ಎಲ್ಲ ಹೆಣ್ಮಕ್ಳು ಲೇಟು ಅಂತ ಹೇಳ್ತಿರ್ತಾನೆ. ಯು ಡೂ ಫಾಸ್ಟ್. ನಾನು ರೆಡಿಯಾಗಿ ಸಂತೆಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಅವರೇನೋ ವರ್ಕ್ ಮಾಡ್ತಾ ಇದ್ರು. ನಾನು ಹಾಗೆ ಸುಮ್ಮನೆ ಅವ್ರನ್ನ ರೇಗಿಸ್ಕೊಂಡು ಕೂತ್ಕೊಂಡಿದ್ದೆ. ತುಂಬಾ ದಿನಗಳಿಂದ ಹೂವಿನ ಗಿಡನ ತರೋಣ ಅಂತ ಅನ್ಕೊಂಡಿದ್ವಿ, ಆದ್ರೆ ಹೋಗಕ್ಕಾಗಿರ್ಲಿಲ್ಲ. ಇವತ್ತು ಸಂತು ಕೂಡ ಫ್ರೀ ಇದ್ರು, ಹಾಗಾಗಿ ಹೋಗ್ ಬರೋಣ ಅಂತ ಅನ್ಕೊಂಡ್ವಿ. ಅದಕ್ಕೆ ಇಲ್ಲೇ ಮನೆಯಿಂದ ಸ್ವಲ್ಪ ದೂರದಲ್ಲಿರೋ ನರ್ಸರಿಗೆ ಬಂದ್ವಿ ಹೂವಿನ ಗಿಡ ನೋಡೋಣ ಅಂತ. ಇಲ್ಲಿ ತುಂಬಾನೇ ವೆರೈಟಿ ಗಿಡಗಳಿದ್ವು, ಬೇರೆ ಬೇರೆ ಹೂವಿನ ಗಿಡಗಳೆಲ್ಲ ಇದ್ವು. ಸಂತು ವೈಟ್ ಕಲರ್ ಸಾವಂತಿಗೆ ಹೂವು ತಗೋ ಅಂತ ಹೇಳಿದ್ರು, ಅದಕ್ಕೆ ಅದನ್ನ ಅವ್ರು ಚೂಸ್ ಮಾಡ್ಕೊಂಡ್ರು. ಹಾಗೆ ಮತ್ತೆ ರೋಸ್ ಗಿಡ ಮತ್ತೆ ಇಂಡೋರ್ ಪ್ಲಾಂಟ್ಸ್ ನ ನೋಡ್ತಾ ಇದ್ವಿ, ಯಾವ್ದಾದ್ರು ಇಂಡೋರ್ ಪ್ಲಾಂಟ್ಸ್ ತಗೊಂಡು ಹೋಗೋಣ ಅಂತ. ನನ್ಗೆ ಮನೆ ಹತ್ರ ಗಿಡಗಳನ್ನ ಇಡ್ಬೇಕಂದ್ರೆ ತುಂಬಾನೇ ಇಷ್ಟ. ಜಾಸ್ತಿ ಗಿಡಗಳನ್ನ ನೆಡಬೇಕು ಅಂತ ಇಷ್ಟ ನನ್ಗೆ. ಆದ್ರೆ ನಾವಿರೋದು ರೆಂಟೆಡ್ ಹೌಸ್ ಅಲ್ವಾ, ಹಾಗಾಗಿ ಜಾಗ ಕೂಡ ತುಂಬಾ ಕಡಿಮೆ ಇದೆ. ಅದಕ್ಕೆ ನಾವು ಒಂದ್ 4-5 ಗಿಡ ತಗೊಂಡ್ವಿ ಅಷ್ಟೇನೆ. ನೋಡಿ, ನಾವು ಸಂತು ಹೇಗಪ್ಪ ಅಂದ್ರೆ ಒಂದ್ ಗಿಡ ತಗೊಳೋದ್ರಿಂದ ಹಿಡ್ದು ಮನೆಗೆ ಏನ್ ಬೇಕು ಅಥವಾ ನಮ್ಗೆ ಏನ್ ಬೇಕು, ನಮ್ ಲೈಫಿಗೆ ಏನ್ ಬೇಕು ಅನ್ನೋವರೆಗೂ ಇಬ್ರು ಕುತ್ಕೊಂಡೇ ನಾವು ಡಿಸ್ಕಸ್ ಮಾಡೋದು. ಒಬ್ಬರನ್ನ ಬಿಟ್ಟು ಇನ್ನೊಬ್ರು ನಾವೇನು ಮಾಡಕ್ ಹೋಗಲ್ಲ. ನಾನು ಸಂತು ಹಸ್ಬೆಂಡ್ ವೈಫ್ ಅನ್ನೋಕಿನ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ನಾವು ಅದೇ ತರಾನೇ ಇದೀವಿ. ನನ್ಗೆ ನಿಮ್ ಬೆಸ್ಟ್ ಫ್ರೆಂಡ್ ಯಾರು ಅಂತ ಅಂದ್ರೆ ನಾನು ನನ್ನ ಹಸ್ಬೆಂಡ್ ಅಂತಾನೆ ಹೇಳ್ತೀನಿ. ಅವರು ಕೂಡ ಅಷ್ಟೇ, ನಿಮ್ ಬೆಸ್ಟ್ ಫ್ರೆಂಡ್ ಯಾರು ಅಂದ್ರೆ ನಮ್ ವೈಫ್ ಅಂತ ಹೇಳ್ತಾರೆ. ನಾವಿಬ್ರು ಇರೋದೇ ಹಾಗೆ ಮೊದ್ಲಿಂದಲೂ. ಫೈನಲಿ ನಾವು ಕೆಲವೊಂದು ಗಿಡಗಳನ್ನ ಚೂಸ್ ಮಾಡಿದ್ವಿ. ವೈಟ್ ಸಾವಂತಿಗೆ, ಪಿಂಕ್ ಕಲರ್ ರೋಸು, ಹಾಗೆ ಯೆಲ್ಲೋ ಕಲರ್ ರೋಸ್ ಗಿಡನ, ಹಾಗೆ ಒಂದು ಇಂಡೋರ್ ಪ್ಲಾಂಟ್ ನ ತಗೊಂಡ್ವಿ. ಮನಿ ಪ್ಲಾಂಟ್ಸ್ ಆಲ್ರೆಡಿ ನಮ್ಮ ಮನೇಲಿ 1-2 ಇದೆ. ಹಾಗೆ ಪಾಟ್ ಕೂಡ ಬೇಕಿತ್ತು. ಅವನು ಕೆಲವೊಂದು ಪಾಟ್ಗಳನ್ನ ತಗೊಂಡು ಮನೆಗೆ ಹೊರಟಿದೀವಿ. ಮನೆ ಹೋಗೋ ದಾರಿಲಿ ಒಂದು ರೋಡ್ ತುಂಬಾನೇ ಚೆನ್ನಾಗಿದೆ. ಯಾವ ರೋಡ್ ಅಂತ ನೀವು ನೋಡಿದ್ರೆ ಕಮೆಂಟ್ ಮಾಡಿ. ಬ್ಯಾಂಗ್ಳೂರಲ್ಲಿ ಇರೋರ್ಗೆ ಈ ರೋಡ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇಲ್ಲೊಂದು ನಿಯರ್ ಪಾರ್ಕ್ ಇದೆ, ಹಾಗಾಗಿ ಈ ರೋಡ್ ಅಲ್ಲಿ ಕೂಡ ಕೆಲವೊಂದು ಫೋಟೋ ಶೂಟ್ ಗಳನ್ನ ಮಾಡಿಸ್ತಾ ಇರ್ತಾರೆ. ಇಲ್ಲಿ ಯೆಲ್ಲೋ ಕಲರ್ ಹೂವು ಬಿದ್ದಿರೋದ್ರಿಂದ ಆ ರೋಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಕೆಲವೊಬ್ರೆಲ್ಲ ಬಂದು ಇಲ್ಲಿ ಫೋಟೋ ಶೂಟ್ ಮಾಡಿಸ್ಕೊತಾ ಇರ್ತಾರೆ. ನನ್ಗೆ ಈ ತರ ಇದ್ರೆ ಅದು ರೋಡ್ ತುಂಬಾ ಇಷ್ಟ ಆಗೋಗುತ್ತೆ. ಹಾಗಾಗಿ ನಾನೇನ್ ಮಾಡಿದೆ ಅಂದ್ರೆ 2 ಸರಿ ಓಡಾಡಿದ್ದೀನಿ ಇದೇ ರೋಡಲ್ಲಿ. ಅದು ತುಂಬಾ ಚೆನ್ನಾಗಿತ್ತು, ಬಾ ಇನ್ನೊಂದ್ಸರಿ ಹೋಗಿ ಬರೋಣ ಅಂತ ಸಂತನು ಮತ್ತೆ ಇನ್ನೊಂದ್ ರೌಂಡ್ ಕರ್ಕೊಂಡ್ ಬಂದೆ. ಯಾರಾದ್ರೂ ನನ್ನ ಚಾನಲ್ ನೋಡೋರ್ಗೆ ಈ ರೋಡ್ ಯಾವ್ದು ಅಂತ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ನೋಡ್ತಿರೋರ್ಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮತ್ತೆ ಕಮೆಂಟ್ ಮಾಡಿ. ನಮ್ಗೂನು ನಮ್ಮ ವಿಡಿಯೋ ಎಲ್ರಿಗೂ ಇಷ್ಟ ಆಗ್ತಿದೆ ಅಂತ ನಮಗೂ ಖುಷಿ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ. ಸೊ ಅದಕ್ಕೆ ಆದಷ್ಟು ಲೈಕ್ ಮತ್ತೆ ಕಮೆಂಟ್ ಮಾಡಿ. ಇವಾಗ ಗಿಡಗಳನ್ನೆಲ್ಲ ತಗೊಂಡು ಮನೆಗೆ ಬಂದ್ವಿ. ನೋಡಿ, ಗಿಡನೆಲ್ಲ ಈ ಕಡೆ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾ ಹೇಳಿದ್ನಲ್ವಾ ಆಗ್ಲೇನೆ, ಪ್ಲೇಸ್ ಅಷ್ಟೊಂದಿಲ್ಲ, ಸ್ವಲ್ಪ ಚಿಕ್ಕದಿದೆ ಅಂತ. ಹಾಗಾಗಿ ನಾನು ಎಷ್ಟೇ ಗಿಡಗಳನ್ನ ಇಟ್ಕೊಂಡಿದ್ದೀನಿ, ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಒಂದು ಇಂಡೋರ್ ಪ್ಲಾಂಟ್ಸ್ ನ ತಂದಿದ್ದೆ ಅಲ್ವಾ, ಅದನ್ನ ಕೂಡ ಇಟ್ಟಿದ್ದೀನಿ ಒಳಗಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾವು ಇನ್ನು ಕೆಲವೊಂದು ಇಂಡೋರ್ ಪ್ಲಾಂಟ್ಸ್ ನ ತರೋಣ ಅಂತ ಅನ್ಕೊಂಡ್ವಿ. ಗೊಂಬೆ ಚಿಕ್ಕವಳಿರೋದ್ರಿಂದ ಅವಳು ಕೆಳಗಡೆ ಇಟ್ರೆ ಅದನ್ನ ಎಳೆದ್ ಬಿಡ್ತಾಳೆ. ಸೊ ಹಾಗಾಗಿ ನಾವು ತರಕ್ ಹೋಗ್ಲಿಲ್ಲ, ಒಂದೇ ತಗೊಂಡ್ ಬಂದಿದೀವಿ. ಹಾಗೆ ಸ್ವಲ್ಪ ಹೊತ್ತು ನಾನು ಸಂತು ಕುತ್ಕೊಂಡು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಗೊಂಬೆ ಜೊತೆ ಆಟ ಆಡ್ಕೊಂಡು ಆಟ ಆಡಿಸಿ ಈವ್ನಿಂಗ್ ಒಂದು 7 o'clock ಏನೋ ಆಗಿತ್ತು. ನೈಟ್ ಅಡಿಗೆ ಮಾಡ್ಬಿಡೋಣ ಊಟಕ್ಕೆ ಅಂತ ರೆಡಿ ಮಾಡ್ಕೊಂತ ಇದ್ದೆ. ನಾನು ಇವತ್ತು ಎಗ್ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡು ರೆಡಿ ಮಾಡ್ತಾ ಇದ್ದೆ. ಗೊಂಬೆನ ಸಂತು ಆಟ ಆಡಿಸ್ತಾ ಇದ್ದಾರೆ. ಮಗು ಇದ್ದವ್ರ ಮನೇಲಿ ಆದಷ್ಟು ಮಗು ಜೊತೆ ಯಾರಾದ್ರೂ ಒಬ್ರು ಇರಿ, ಒಬ್ಬರನ್ನೇ ಬಿಡಕ್ ಹೋಗ್ಬೇಡಿ. ಮಗುನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಇವಾಗ ರೀಸೆಂಟ್ ಆಗಿ ನಡೆದಂತ ಇನ್ಸಿಡೆಂಟ್ ವಿಡಿಯೋನ ನೋಡ್ದಾಗಿಂದ ನನಗಂತೂ ತುಂಬಾನೇ ಬೇಜಾರಾಗಿ ಹೋಗಿದೆ. ಅಡಿಗೆ ಮನೆ ಒಳಗೆ ಬಂದು ಏನ್ ಮಾಡ್ತಾ ಇದ್ದೀರಾ ನೀವು? ಅಡಿಗೆ ಮನೆಗೆ ಏನಕ್ಕೆ ಬಂದಿದ್ದು ಇವಾಗ? ಗೊಂಬೆ ಸಮನ್ವಿ, ಏನಕ್ಕೆ ಬಂದಿದ್ದು ಅಡಿಗೆ ಮನೆಗೆ? ಅಡಿಗೆ ಮನೆಗೆ ಏನಕ್ಕೆ ಬಂದಿದ್ ನೀವು? ಇವಾಗ ರೀಸೆಂಟ್ ಆಗಿ ಒಂದ್ 2-3 ಇನ್ಸಿಡೆಂಟ್ ನೋಡಿದೀನಿ. ಆ ನ್ಯೂಸ್ ನೋಡೋವಾಗ, ವಿಡಿಯೋ ನೋಡೋವಾಗ
ನಿಜ ಮೊಬೈಲ್ ಹಿಡ್ಕೊಂಡ್ರೆ ಕೈಯೆಲ್ಲ ಶೇಕ್ ಆಗ್ತಾ ಇತ್ತು. ನನಗೆ ಆ ವಿಡಿಯೋ ನೋಡೋಕ್ಕಾಗಿಲ್ಲ. ಆ ಕೊನೆಯ ಕ್ಷಣದ ವಿಡಿಯೋ ಮಾಡಾಕಿದ್ದಾರೆ ಮಗುದು. ನಿಜ ನನಗೆ ಆ ವಿಡಿಯೋ ನೋಡೋಕ್ಕಾಗಲಿಲ್ಲ. ಅಷ್ಟು ಕೈ ನಡುಗ್ತಾ ಇತ್ತು ನನಗೆ. ನನಗಂತೂ ತುಂಬಾನೇ ಬೇಜಾರಾಗೋಯ್ತು ಅದನ್ನೆಲ್ಲ ನೋಡಿ. ಮಕ್ಕಳನ್ನ ಆದಷ್ಟು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಒಬ್ಬರನ್ನೇ ಬಿಡಕ್ ಹೋಗ್ಬೇಡಿ. ಇವಾಗ ಗೊಂಬೆ ಅಂಬಾಗಾಲ್ ಹಚ್ಕೊಂಡು ಓಡಾಡಕ್ ಕಲ್ತಿದ್ದಾಳಲ್ವಾ, ಅವಳನ್ನ ಹಿಡಿಯಕ್ಕೆ ಆಗಲ್ಲ. ಅಷ್ಟು ಬೇಗ ಬೇಗ ಹೋಗ್ತಾ ಇರ್ತಾಳೆ. ಅವಳು ಹಿಂದೆ ಹೋಗೋದೇ ಒಂದ್ ದೊಡ್ಡ ಕೆಲ್ಸ ಆಗೋಗಿದೆ ನಮ್ಗಂತೂ. ಒಂದ್ ಕಡೆ ಕೂರಲ್ಲ, ಕೂರ್ಸ್ದತ್ರ ಕೂರೋದೇ ಇಲ್ಲ ಅವಳು. ಸುಮ್ನೆ ಓಡಾಡ್ತಿರ್ತಾಳೆ. ಅದನ್ನ ಇದನ್ನೇ ಮಾಡ್ತಿರ್ತಾಳೆ. ಅವಳನ್ನ ನೋಡ್ಕೊಳ್ಳೋದೇ ಒಂದ್ ದೊಡ್ಡ ಟಾಸ್ಕ್. ಬಿರಿಯಾನಿ ಮಾಡಕ್ಕೆ ನಾನಿಲ್ಲಿ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು, ಹಾಗೆ ಒಂದ್ ಹಿಡಿಯಷ್ಟು ಪುದೀನ, ಹಾಗೆ ಒಂದ್ ಹಿಡಿಯಷ್ಟು ಕೊತ್ತಂಬರಿನ ಹಾಕಿ ಇದನ್ನ ನುಣ್ಣಗೆ ರುಬ್ಕೋಬೇಕು. ನಾನಿಲ್ಲಿ ಹಸಿಮೆಣಸಿನಕಾಯಿನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಯಾಕಂದ್ರೆ ಇದು ಸ್ವಲ್ಪನೂ ಖಾರ ಇಲ್ಲ, ಅದಕ್ಕೆ ಜಾಸ್ತಿ ಹಾಕೊಂಡಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಎಗ್ ಬಿರಿಯಾನಿ ಮಾಡಕ್ಕೆ ನಾನಿಲ್ಲಿ ಒಂದು 6 ಎಗ್ನ ಮೊದ್ಲೇನೆ ಬೇಯಿಸಕ್ ಇಟ್ಟಿದ್ದೆ. ಅದು ಕೂಡ ಚೆನ್ನಾಗಿ ಇವಾಗ ಬೆಂದಿದೆ. ಮೊಟ್ಟೆ ಸಿಪ್ಪೆ ತೆಗೆದು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಗ್ಗಿಗೆ ಅಲ್ಲೊಂದು ಇಲ್ಲೊಂದು ಈ ತರ ಕಟ್ಸ್ ಹಾಕೋದ್ರಿಂದ ಮಸಾಲೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಸಪ್ಪೆ ಸಪ್ಪೆ ಅನ್ಸಲ್ಲ. ಹಾಗಾಗಿ ನಾನು ಈ ತರ ಕಟ್ಸ್ನ ಎಲ್ಲಾ ಮೊಟ್ಟೆಗೂ ಹಾಕೊಂತಾ ಇದ್ದೀನಿ. ಹಾಗೇನು ಮಾಡ್ಬೋದು, ಹಾಗೆ ಮಾಡಿದ್ರೆ ಮಸಾಲೆ ಏನು ಹೀರ್ಕೊಳ್ಳಲ್ಲ. ಹಾಗಾಗಿ ಈ ತರ ಕಟ್ಸ್ ಹಾಕಿದ್ರೆ ಮಸಾಲೆ ಕೂಡ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಸಪ್ಪೆ ಅನ್ಸಲ್ಲ, ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದ್ಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಆಯಿಲ್ ಹಾಕೊಂತಾ ಇದ್ದೀನಿ. ಆಯಿಲ್ ಬಿಸಿ ಆದ್ಮೇಲೆ ಎಲ್ಲಾ ಮೊಟ್ಟೆನು ಹಾಕೊಂತಾ ಇದ್ದೀನಿ. ಎಲ್ಲ ಮೊಟ್ಟೆನೂ ಹಾಕೊಂಡು ಒಂದ್ಸರಿ ಫ್ರೈ ಮಾಡ್ಕೋಬೇಕು ಲೈಟ್ ಆಗಿ. ಎಲ್ಲ ಮೊಟ್ಟೆನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕು ಲೈಟ್ ಆಗಿ. ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಉರಿ ಎಲ್ಲ ಇಟ್ಕೊಳಕ್ ಹೋಗ್ಬೇಡಿ. ಹಾಗೆ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನ ಒಂದ್ ತಟ್ಟೆಗೆ ಎತ್ತಿಟ್ಕೊಂಡ್ಬಿಡೋಣ. ಕುಕ್ಕರ್ಗೆ ಸ್ವಲ್ಪ ಚಕ್ಕೆ, ಲವಂಗ, ಹಾಗೆ ಮೆಣಸನ್ನ ಹಾಕಿ ಸ್ವಲ್ಪ ಫ್ರೈ ಆದ್ಮೇಲೆ ಅದಕ್ಕೆ ಹಾಗೆ ಪಲಾವ್ ಎಲೆ ಕೂಡ ಹಾಕೋಬೇಕು. ಪಲಾವ್ ಎಲೆ ಖಾಲಿ ಆಗಿತ್ತು, ಹಾಗಾಗಿ ನಾನು ಹಾಕೊಂಡಿಲ್ಲ. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿನ ಸೇರಿಸ್ಕೊಂತಾ ಇದ್ದೀನಿ. ನಾನಿಲ್ಲಿ 2 ದೊಡ್ಡ ಈರುಳ್ಳಿನ ತಗೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂತಹ ಟೊಮೊಟೊನ ಸೇರಿಸ್ಕೊಂತಾ ಇದ್ದೀನಿ. ನಾನಿಲ್ಲಿ 1 ಟೊಮೊಟೊ ತಗೊಂಡಿದ್ದೀನಿ ಅಷ್ಟೇನೆ. ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ರುಬ್ಬಿ ಎತ್ತಿಟ್ಕೊಂಡಂತಹ ಮಸಾಲಾನ ಸೇರಿಸ್ಕೊಂತಾ ಇದ್ದೀನಿ. ಮಸಾಲಾನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಇದು ಕುದಿತಾ ಸೈಡ್ ಅಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತಾ ಇದ್ದೀನಿ, ಹಾಗೆ ಅರಿಶಿನ, ಹಾಗೆ ಆಗ್ಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ವ ಮೊಟ್ಟೆನ, ಅದನ್ನ ಹಾಕೊಂಡಿದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿನ ತೊಳೆದ್ಬಿಟ್ಟು ತಗೊಂಡಿದ್ದೀನಿ. ಅಕ್ಕಿನ ಹಾಕಿದ್ಮೇಲೆ ಇದನ್ನ ನಿಧಾನವಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದ್ರೆ ಮೊಟ್ಟೆ ಎಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತಲ್ವಾ, ಹಾಗಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಒಂದು 4 ಗ್ಲಾಸ್ ನೀರನ್ನ ಸೇರಿಸ್ಕೊಳ್ಳಿ. ನಾ ಆಲ್ರೆಡಿ 1 ಗ್ಲಾಸ್ ನೀರು ಹಾಕಿದ್ದೆ, ಹಾಗಾಗಿ ಇವಾಗ 3 ಗ್ಲಾಸ್ ನೀರನ್ನ ಹಾಕೊಂತಾ ಇದ್ದೀನಿ. ನೀರನ್ನ ಹಾಕೊಂಡ್ಮೇಲೆ ಇದನ್ನ ನಿಧಾನವಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು 2 ವಿಸಿಲ್ ಕೂಗಿಸ್ಕೊಂಡ್ರೆ ಎಗ್ ಬಿರಿಯಾನಿ ರೆಡಿ ಆಗೋಗುತ್ತೆ. ಇದನ್ನ ಮಾಡೋದು ಕೂಡ ತುಂಬಾನೇ ಸುಲಭ, ಆದ್ರೆ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗ್ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ನ ನಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.